ನೋಡಿ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಮುಖ್ಯವಾಗಿ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಟಿ ಬರ್ತಕ್ಕಂಥ ಇದರಲ್ಲಿ ಮೇನ್ ಕ್ವಶನ್ಸ್ ಏನಪ್ಪ ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ನೋಟ್ಸ್ ಮಾಡಿದ್ದೀನಿ. ನೋಟ್ಸ್ ಯಾವ ಥರ ಅಂತಂದರೆ ನೋಡಿ ಹೌದಾ ಈ ಥರ ನೋಟ್ಸ್ ಮಾಡಿದ್ದೀನಿ. ಅಂದರೆ ನೋಟ್ಸನ್ನು ಈ ಥರ ನೀಟಾಗಿ ಮಾಡ್ಕೊಂಬಿಟ್ರೆ ಚಾಪ್ಟರ್ ವೈಸು ನಮಗೆ ಎಕ್ಸಾಮ್ಸ್ ನಿಯರ್ ಇದ್ದಾಗ ಭಾಳ ಯೂಸ್ಫುಲ್ ಆಗುತ್ತಲ್ಲ, ಅದ್ರ ಸಲುವಾಗಿ ನೋಟ್ಸ್ ಮಾಡ್ಕೊಳ್ತಿರೋದು. ಇದರಲ್ಲಿ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಸರಿ ಏನು ಮಾಡಿದರು ಅಂದರೆ 2025ರಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರದ ಮೇಲೆ ಕ್ವಶನ್ಸ್ ಕೇಳಿದರು. ಆ ರೀತಿಯಾಗಿ ನಾವು ಎಕ್ಸ್ಪೆಕ್ಟೇಷನ್ಸ್ ಏನು ಮಾಡ್ಬೋದು ಅಂತಂದರೆ ಈ ಚಾಪ್ಟ್ರಲ್ಲಿ ಖಾರಿಫ್ ಬೆಳೆಗಳು, ರಾಬಿ ಬೆಳೆಗಳು, ಬೆಳೆ ಅಂದ್ರೇನು? ಖಾರಿಫ್ ಬೆಳೆ ಅಂದರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವಂಥ ಬೆಳೆಗಳನ್ನು ಖಾರಿಫ್ ಬೆಳೆ ಅಂತ ಕರೀತಾರೆ. ರಾಬಿ ಬೆಳೆ ಅಂತ ಅಂದರೆ ಚಳಿಗಾಲದಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ರಾಬಿ ಬೆಳೆಗಳು ಅಂತ ಕೇಳ್ತಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇದರಲ್ಲಿ ಏನು ಕೇಳ್ಬೋದು ಅಂತಂದರೆ ಬೆಳೆಗಳ ಮಣ್ಣನ್ನು ಹದ ಮಾಡುವಿಕೆ ಅಂತಂದೆಯಲ್ಲ, ಮಣ್ಣನ್ನು ಹದಗೊಳಿಸುವಿಕೆ. ಇದರಲ್ಲಿ ಏನು ಕೇಳ್ಬೋದು ಅಂತಂದರೆ ರೈತನ ಮಿತ್ರ ಯಾರು ಅಂತ ಕೇಳಬಹುದು. ಕೇಳಿದರೆ ರೈತನ ಮಿತ್ರ ಯಾರು ಅಂತಂದರೆ ಎರೆಹುಳು ಅಂತ ಹೇಳ್ತೀವಿ ಈಸಿಯಾಗಿ. ಅದಾದಮೇಲೆ ಇನ್ನೊಂದು ಏನು ಕ್ವಶನ್ ಕೇಳ್ತಾರೆ ಅಂತಂತಂದರೆ ಇನ್ನೊಂದು ಏನು ಕ್ವಶನ್ ಕೇಳ್ಬೋದು ಅಂತಂದರೆ ಇಂಪಾರ್ಟೆಂಟಾಗಿ ಈ ಒಂದು ಇದರಲ್ಲಿ ಅಂದರೆ ಈ ಒಂದು ಟಾಪಿಕ್ ಮೇಲೆ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ಸಡಿಲವಾದ ಮಣ್ಣು, ಎರೆಹುಳು ಮತ್ತು ಇದು ಆದಮೇಲೆ ಮತ್ತೇನು ಅಂದರೆ ಲಿಗ್ಯುಮಿನಸ್ ಸಸ್ಯಗಳು ಅಂದರೆ ಎರೆಹುಳು ಯಾವ ಒಂದು ಸಸ್ಯಗಳು ಅಂದರೆ ಯಾವ ರೀತಿಯಾಗಿ ಅದು ಮಣ್ಣನ್ನು ಸಡಿಲಗೊಳಿಸುವಂಥ ಒಂದು ಪ್ರಾಣಿ ಯಾವುದು, ಮಣ್ಣನ್ನು ಸಡಿಲಗೊಳಿಸುವ ಒಂದು ಜೀವಿ ಯಾವುದು ಅಂತೇಳಿ ಕೇಳಿದರೆ ಆ ಥರ ಕ್ವಶನ್ ಕೇಳ್ಬೋದು. ಮತ್ತು ಅದಾದಮೇಲೆ ಮತ್ತು ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸೋ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಅಂತ ಕೇಳ್ತಾರೆ. ಉಳುಮೆ ಮಾಡುವುದು ಎನ್ನುವುದು ಅಂತಂದೇಳಿ ನಮಗೆ ಗೊತ್ತಿದೆ. ಅದಾದಮೇಲೆ ಮಣ್ಣನ್ನು ತಿರುವಿ ಹಾಕಿ ಮತ್ತು ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಮಾಡುವಂಥ ಉಪಕರಣ ಯಾವುದು ಅಂತಂದೇಳಿ ಕೇಳ್ತಾರೆ. ಅಂದರೆ ನೇಗಿಲು. ಇದನ್ನು ನೋಡಿರ್ತೀವಿ, ಆಲ್ಮೋಸ್ಟ್ ಹೊಲಗಳಲ್ಲೆಲ್ಲ ನೋಡಿರ್ತೀವಿ ನೇಗಿಲು ಅಂತಂದೇಳಿ ಹೇಳ್ತಾರೆ. ಅದಾದಮೇಲೆ ಮಣ್ಣನ್ನು ಮಟ್ಟ ಮಾಡುವಂಥ ಒಂದು ಉಪಕರಣ ಯಾವುದು ಅಂತಂದರೆ ಲೆವೆಲ್ಲರ್. ಅದಾದಮೇಲೆ ಮತ್ತು ಇಲ್ಲಿ ಕೃಷಿ ಉಪಕರಣಗಳು ಬರ್ತವೆ. ಈ ಕೃಷಿ ಉಪಕರಣಗಳಲ್ಲಿ ಮೇನ್ ಆಗಿದ್ರ ಮೇಲೆ ಅಂತೂ ಕ್ವಶನ್ ಪಕ್ಕ ಕೊಡ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಸರಿ ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಅದನ್ನು ಬಿಟ್ಟು ಮತ್ತು ನೆಕ್ಸ್ಟು ಇದರಲ್ಲಿ ಕೇಳ್ಬೋದು ಕ್ವಶನನ್ನು. ನೇಗಿಲು ಅಂತಂದಮೇಲೆ ನೇಗಿಲು ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಮಣ್ಣನ್ನು ಉಳುಮೆ ಮಾಡಲು ಯೂಸ್ ಮಾಡ್ತಾರೆ. ಆಮೇಲೆ ಇದನ್ನೇನು ಮಾಡ್ತಾರೆ ಅಂದರೆ ಬೆಳೆ ಗೊಬ್ಬರ ಹಾಕಲು ಯೂಸ್ ಮಾಡ್ತಾರೆ, ಕಳೆಗಳನ್ನು ತೆಗೆಯಲು ಯೂಸ್ ಮಾಡ್ತಾರೆ, ಮಣ್ಣನ್ನು ಪುಡಿ ಮಾಡಲು ಮುಂತಾದ ಕೆಲಸಗಳನ್ನ ಹಳೆ ಕಾಲದಲ್ಲಿ ಇದನ್ನ ಯೂಸ್ ಮಾಡ್ಕೊತ ಬರ್ತಿದ್ದಾರೆ. ಓಕೆನಾ. ಯಾವುದು ನೇಗಿಲು ಎಡೆಕುಂಟೆ ಬಂತಂದರೆ ಇದನ್ನು ಕಳೆ ತೆಗೆಯಲು ಉಪಯೋಗಿಸ್ತಾರೆ ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಉಪಯೋಗಿಸ್ತಾರೆ. ಕಲ್ಟಿವೇಟರ್ ಬಂತು ಅಂದರೆ ಇದನ್ನೇ ಅದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಉಳುಮೆ ಮಾಡೋಕ್ಕೆ. ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ, ಕಲ್ಟಿವೇಟರ್ ತೊಗೊಂಡು ಉಳುಮೆ ಮಾಡ್ತಾರೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ನಿಂದ ಎಳೆಯುವ ಕಲ್ಟಿವೇಟರಿಂದ ಉಳುಮೆ ಮಾಡಲಾಗುತ್ತದೆ. ಈ ಕಲ್ಟಿವೇಟರ್ ಬಳಕೆಯನ್ನು ದೈಹಿಕ ಶ್ರಮ ಮತ್ತು ಸಮಯದ ಉಳಿತಾಯ ಆಗ್ತದೆ ಅಂತಂದೇಳಿ ಕೇಳ್ಬೋದು ಕ್ವಶನನ್ನು. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ ಬೀಜಗಳು ಟೊಳ್ಳಾಗಿದ್ದರೆ ಏನು ಮಾಡ್ಬೋದು ಅಂದರೆ ಬೀಜಗಳ ಪೋಷಕಾಂಶಯುಕ್ತವಾಗಿದೆಯೋ ಅಥವಾ ಇಲ್ವೋ ಅಂತಂದೇಳಿ ಯಾವ ರೀತಿ ಕಂಡುಹಿಡಿತಾರೆ ಅನ್ನೋಕ್ಕೆ ಆಪ್ಷನ್ಸ್ಗಳನ್ನು ಕೊಡ್ಬೋದು. ಅಂದರೆ ನೀರಿನ ಮೇಲೆ ತೇಲ್ತವೋ ಅಥವಾ ತೇಲಲ್ಲೋ ಮುಳುಗ್ತವೋ ಈ ಥರ ಕ್ವಶನನ್ನು ಕೇಳಬಹುದು. ಆಮೇಲೆ ಸಾಂಪ್ರದಾಯಿಕ ಸಲಕರಣೆಗಳು. ಹಿಂದಿನ ಕಾಲದಲ್ಲಿ ಬಿತ್ತನೆ ಮಾಡೋಕ್ಕೋಸ್ಕರನೇ ಸಾಂಪ್ರದಾಯಿಕ ಸಲಕರಣೆಗಳನ್ನು ಮರದಿಂದ ಮಾಡಿರ್ತಕ್ಕಂಥ ಸಲಕರಣೆಗಳನ್ನು ಯೂಸ್ ಮಾಡ್ತಿದ್ರು. ಅವು ಯಾವ್ಯಾವ ಅಂತಂದರೆ ಒಂದು ಯಾಂತ್ರಿಕ ಕೂರಿಗೆ, ಅವಾಗೆಲ್ಲ ಯಾಂತ್ರಿಕ ಕೂರಿಗೆಯನ್ನು ಯೂಸ್ ಮಾಡ್ತಿದ್ರು. ಯಾಂತ್ರಿಕ ಕೂರಿಗೆ ಅಂತಂದರೆ ಅದರ ಬಿತ್ತನೆ ಮಾಡುವಂಥ ಒಂದು ಸಾಂಪ್ರದಾಯಿಕ ಸಲಕರಣೆ ಅದು ಒಂದು. ಇವಾಗೆಲ್ಲ ಟ್ರ್ಯಾಕ್ಟರ್ ಯಾಂತ್ರಿಕ ಅಂದರೆ ಅವಾಗ ಮರದಿಂದ ಮಾಡಿರ್ತಕ್ಕಂಥ ಕೂರಿಗೆಯನ್ನು ಯೂಸ್ ಮಾಡ್ತಿದ್ರು. ಬಟ್ ಆದರೆ ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ ಎಲ್ಲ ಟ್ರ್ಯಾಕ್ಟರ್ನಿಂದ ಯಾಂತ್ರಿಕವಾಗಿ ಯೂಸ್ ಮಾಡೋಂಥ ಕೂರಿಗೆಗಳು ಬಂದಿದ್ದಾವೆ. ಅಂದರೆ ಕಬ್ಬಿಣದ ಸಲಕರಣೆಗಳು ಅಂದರೆ ಯಾಂತ್ರಿಕ ಸಲಕರಣೆಗಳು. ಅದರಿಂದ ಏನು ಮಾಡ್ತಾರೆ ಅಂತಂದರೆ ಬಿತ್ತನೆ ಮಾಡ್ತಾರೆ ಹೊಲದಲ್ಲಿ. ಓಕೆನಾ. ಅದಾದಮೇಲೆ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಇದ್ರ ಮೇಲಂತೂ ಕ್ವಶನ್ನು ಕೇಳ್ಬೋದು, ಹೇಳೋಕ್ಕಾಗಲ್ಲ. ಕೇಳ್ಬೋದು, ಕೇಳದೇನೂ ಇರಬಹುದು ಆ ಥರ. ಅಂದರೆ ಸಲ ನಮ್ಗೆ ಕ್ವಶನ್ ಕೇಳಿದರು 2025 ಏನು ಕೇಳಿದ್ರು ಟಿ ಅಂತಂದರೆ ಸಾವಯವ ಗೊಬ್ಬರ ಅಂದರೆ ಮಣ್ಣಿಗೆ ನೀರಿದ್ಬಿಟ್ಟು ಸಾಮರ್ಥ್ಯ ಇರುತ್ತೆ, ವಿಘಟನೆ ಹೊಂದಿ ಸಾವಯವ ಗೊಬ್ಬರನ ಮಾಡ್ತತಿ. ಆದರೆ ಮಣ್ಣಿಗೆ ಬೇಕಾದಂತಹ ಸರಿಯಾದ ಪೋಷಕಾಂಶಗಳನ್ನು ಒದಗಿಸಲ್ಲ ಅನ್ನೋದನ್ನು ಕ್ವಶನ್ ಕೇಳಿದ್ರು. ಬಟ್ ಅದು ಕೆಲವೊಂದು ಜನ ಏನು ಮಾಡಿಬಿಟ್ಟಿದ್ರೆ ಒಂದು ಸರಿ ಒಂದು ತಪ್ಪು ಅಂತ ಹಾಕಿದ್ರು. ಬಟ್ ಅಲ್ಲಿ ಎರಡೂ ಸಹ ಸರಿಯಾಗಿದ್ವು ಅಲ್ವಾ ಕ್ವಶನ್ಸು. ಆ ರೀತಿಯಾಗಿರುತ್ತೆ. ಓಕೆನಾ. ಆದರೆ ಇದು
ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರದ ಮೇಲೆ ಹೆಂಗೆ ಕೇಳ್ಬೋದು ಅಂತಂದರೆ, ಸಾವಯವ ಗೊಬ್ಬರ ಪೋಷಕಾಂಶವನ್ನು ಒದಗಿಸ್ತತಿ. ಆದರೆ ಇದೇನು ಮಾಡ್ತದೆ ಅಂದರೆ, ರಸಗೊಬ್ಬರ ರಾಸಾಯನಿಕ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡಿರೋದ್ರಿಂದ ಅದು ಒಂದು ನಿರ್ದಿಷ್ಟವಾದ ಅಂದರೆ ಒಂದು ನಿರ್ದಿಷ್ಟ ಪೋಷಕಾಂಶಗಳನ್ನು ಹೆಚ್ಚಾಗಿ ಹೊಂದಿರ್ತತಿ. ನಿರ್ದಿಷ್ಟ ಪೋಷಕಾಂಶಗಳನ್ನು ಹೆಚ್ಚಾಗಿ ಹೊಂದಿರೋ ಕಾರಣ ರಾಸಾಯನಿಕ ಗೊಬ್ಬರಗಳು ಬೆಳೆಗಳಿಗೆ ಪೋಷಕಾಂಶಗಳನ್ನ ಯಥೇಚ್ಛವಾಗಿ ಕೊಡ್ತವೆ. ಆದರೆ ಇವು ನಿಧಾನಗತಿಯ ಒಂದು ಪೋಷಕಾಂಶಗಳನ್ನು ಒದಗಿಸ್ತವೆ ಸಾವಯವ ಗೊಬ್ಬರ. ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಅದಾದಮೇಲೆ ಮತ್ತು ಲ್ಯುಮಿನಸ್ ಅಂತಂದರೆ ದ್ವಿದಳ ಧಾನ್ಯಗಳು. ಈ ದ್ವಿದಳ ಧಾನ್ಯಗಳ ಗಂಟುಗಳ ಬೇರುಗಳಲ್ಲಿ ಯಾವ್ದು ಇರ್ತದೆ ಅಂದರೆ, ಯಾವೊಂದು ಬ್ಯಾಕ್ಟೀರಿಯಾ ಇರ್ತತಿ ಅಂದರೆ ರೈಸೋಬಿಯಮ್ ಅನ್ನೋ ಬ್ಯಾಕ್ಟೀರಿಯಾ ಇರ್ತತಿ. ಇದು ಇಂಪಾರ್ಟೆಂಟ್ ಕ್ವಶನ್. ಇದು ಕೊಡ್ಬೋದು, ಕೊಡ್ತಾರೆ ಇದನ್ನು ಪಕ್ಕ. ಇದಂತೂ ಇದ್ದೇ ಇರುತ್ತೆ, ನೋಡ್ಬೋದು, ಕೊಡ್ಬೋದು. ಇದನ್ನ ಹೇಳೋಕ್ಕಾಗಲ್ಲ. ಓಕೆ. ಮತ್ತು ಇನ್ನೊಂದು ಇವೆಲ್ಲ ಗೊತ್ತಿದೆ ನಮಗೆ. ನೀರಾವರಿ ಪದ್ಧತಿಯಲ್ಲಿ ಅಂದರೆ ಸುಮಾರು ಎಷ್ಟು ಪರ್ಸೆಂಟ್ ನೀರನ್ನು ಒಳಗೊಂಡಿರ್ತದೆ ಸಸ್ಯಗಳು ಅಂದರೆ ರಸಗೊಬ್ಬರಗಳು ಸಹ ಇರಲ್ಪಡುತ್ತವೆ. ಸಸ್ಯಗಳು ಸುಮಾರು ಎಷ್ಟು ಪರ್ಸೆಂಟ್ ನೀರನ್ನು ಒಳಗೊಂಡಿರ್ತವೆ ಅಂತಂದೇಳಿ ಕೇಳ್ಬೋದು ಕ್ವಶನನ್ನು. ಅದು ಎಷ್ಟು 90% ಅಂತಂದೇಳಿ ಗೊತ್ತಿರಲಿ. ನೀರಾವರಿ ಆಕಾರಗಳಂತಂದರೆ ನಮಗೆ ಹಗಳು ಅಂದರೆ ರಾಟೆ ವಿಧಾನ ಹಿಂದಿನ ಕಾಲದಲ್ಲೆಲ್ಲ ಮಾಡೋರು. ಅದಾದಮೇಲೆ ಸರಪಳಿ ಪಂಪ್ ಆಗಿರ್ಬೋದು, ಯಥಾವರಿ ನೀರಾವರಿ ಆಗಿರ್ಬೋದು, ರಾಹಟೆ ಆಗಿರ್ಬೋದು, ಇವನ್ನೆಲ್ಲ ಕೇಳ್ತಾ ಹೋಗ್ತಾರೆ. ಆಮೇಲೆ ಇದರಲ್ಲಿ ನೀರಾವರಿ ವಿಧಾನಗಳಲ್ಲಿ ಮತ್ತು ಇದನ್ನು ಹಿಂಗೂ ಕೇಳ್ಬೋದು, ತುಂತುರು ನೀರಾವರಿ ವಿಧಾನವನ್ನು ಅಳವಡಿಸುವ ವಿಧಾನ ಯಾವುದು ಅಂತಂದೇಳಿ ಕೇಳ್ಬೋದು. ಅಂದರೆ ತುಂತುರು ನೀರಾವರಿ ವಿಧಾನ ಅಳವಡಿಸುವ ವಿಧಾನ ಅಂತಂದರೆ ಯಾವುದಂತ ಹೇಳ್ಬೋದು ಅಂತಂದರೆ, ಕಾಫಿ ತೋಟ ಆಗಿರ್ಬೋದು, ಅಸಮರ್ಪಕವಾದಂಥ ಒಂದು ಇದು ಇರ್ತೈತಲ್ಲ, ಅಂದರೆ ಗುಡ್ಡಗಾಡು ಪ್ರದೇಶಗಳಲ್ಲಾಗಿರ್ಬೋದು, ಇಂಥ ಪ್ರದೇಶಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ತುಂತುರು ನೀರಾವರಿ ತುಂತುರು ನೀರಾವರಿ ವಿಧಾನವನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಅಂದರೆ ಹುಲ್ಲು ಹಾಸುಗಳಾಗಿರ್ಬೋದು, ಈ ಥರ ಒಂದು ವಿಧಾನವನ್ನು ಯೂಸ್ ಮಾಡ್ತಾರೆ. ಹನಿ ನೀರಾವರಿ ಅಂತಂದರೆ ಹನಿ ಹನಿಯಾಗಿ ಬೀಳೋದು, ಬೆಳೆಗಳಿಗೆ ಹನಿ ಹನಿಯಾಗಿ ಬೀಳುವಂತಹ ಒಂದು ಪದ್ಧತಿಯನ್ನು ಹನಿ ನೀರಾವರಿ ಅಂತ ಕರೀತಾರೆ. ಇವನ್ನ ಆಲ್ಮೋಸ್ಟ್ ಆಗಲಿ ನಾವು ದಾಳಿಂಬೆ ಗಿಡದಲ್ಲಿ ಪೈಪ್ ಕೂರಿಸೋದು, ಡ್ರಿಪ್ಸ್ ಹಾಕೋದ್ರ ಮೂಲಕ ಯೂಸ್ ಮಾಡ್ತೀವಲ್ಲ, ಅದನ್ನು ಹನಿ ನೀರಾವರಿ ಪದ್ಧತಿ ಅಂತಂದೇಳಿ ಕರೀತಾರೆ. ಅಂದರೆ ಹಣ್ಣುಗಳ ಗಿಡಗಳಿಗೆ ಡ್ರಿಪ್ಸ್ ಹಾಕೋದ್ರ ಮೂಲಕ ಹನಿ ನೀರಾವರಿ ಪದ್ಧತಿಯನ್ನು ಯೂಸ್ ಮಾಡ್ತಾರೆ. ಉದ್ಯಾನವನಗಳಿಗೆ ಡ್ರಿಪ್ಸ್ ಹಾಕೋದ್ರ ಮೂಲಕ ಅಂದರೆ ಬೇರುಗಳಿಗೆ ಹನಿ ಹನಿಯಾಗಿ ನೀರು ಬೀಳೋದ್ರ ಮೂಲಕ ನೀರನ್ನು ಸಮರ್ಪಕವಾಗಿ ಒದಗಿಸುವಂಥ ಪ್ರಕ್ರಿಯೆಯನ್ನು ಹನಿ ನೀರಾವರಿ ವಿಧಾನ ಅಂತಂದೇಳಿ ಕರಿಬಹುದು ನಾವು. ಇದನ್ನು ಕೇಳ್ತಾ ಹೋಗ್ಬೋದು ಕ್ವಶನನ್ನು. ಬಿಟ್ಟರೆ ಇನ್ನೊಂದು ಕಳೆಗಳು ಅಂತ ಬರುತ್ತೆ, ಅನಪೇಕ್ಷಿತ ಬೆಳೆಗಳು, ಇದನ್ನೆಲ್ಲ ಕೇಳ್ಬೋದು. ಇದೇನು ಈಸಿ ಇದೆ, ನೀವು ಆಲ್ಮೋಸ್ಟ್ ಬರೀತೀರ. ಕೊಯ್ಲು ಅಂತಂದರೆ ಏನಂತ ಹೇಳಿದ್ರೆ, ಅಂದರೆ ಬೆಳೆಯ ಒಂದು ಪ್ರಮುಖವಾದ ಕೆಲಸ ಅಂದರೆ ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವಂಥ ವಿಧಾನವನ್ನು ಕೊಯ್ಲು ಅಂತ ಕರೀತಾರೆ. ಇದು ಏಕದಳ ಧಾನ್ಯಗಳು ಪಕ್ವವಾಗಲು ಸುಮಾರು 3ರಿಂದ 4 ತಿಂಗಳುಗಳನ್ನು ಟೈಮ್ ತೊಗೊಳ್ತವೆ. ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಈ ಕೊಯ್ಲು ಹಬ್ಬಗಳನ್ನು ಮಾಡ್ತಾರೆ. ನಾವು ಸಂಕ್ರಾಂತಿ ಹಬ್ಬಗಳನ್ನೆಲ್ಲ ಮಾಡ್ತೀವಲ್ಲ, ಬೇರೆ ಕಡೆ ಎಲ್ಲ ಮಂಡ್ಯ ಸೈಡು ಆ ಕಡೆ ಎಲ್ಲ ಮಾಡ್ತಾರೆ ಕೊಯ್ಲು ಹಬ್ಬಗಳಂತೇಳಿ. ಓಕೆನಾ. ಆಮೇಲೆ ಒಕ್ಕಣೆ ಅಂತ ಬರುತ್ತೆ. ಒಕ್ಕಣೆ ಅಂತ ಅಂದರೆ ಕಾಳುಗಳನ್ನು ಬೇರ್ಪಡಿಸುವ ವಿಧಾನವನ್ನು ಒಕ್ಕಣೆ ಅಂತೇಳಿ ಕರೀತಾರೆ. ಇದನ್ನು ಇನ್ನೊಂದು ಒಕ್ಕಣೆ ಅಂತಂದರೆ ಕಂಬೈನ್. ಈಗ ನಾವು ಭತ್ತವನ್ನು ನೋಡ್ತೀವಿ, ಅಲ್ಲಿ ಏನಾಗ್ತದೆ ಅಂದರೆ ಸಪ್ರೇಟ್ ಸಪ್ಪೆ ಒಂದು ಕಡೆ ಬಿದ್ದುಬಿಟ್ಟು ಎಲ್ಲ ಹುಲ್ಲೆಲ್ಲ ಒಂದು ಕಡೆ ಬಿದ್ದುಬಿಟ್ಟು ಇದೇನಂದ್ರೆ ಭತ್ತವನ್ನೇ ಬೇರ್ಪಡಿಸ್ತಾ ಹೋಗ್ತತಿ. ಅದಕ್ಕೆ ಕಂಬೈನ್ ಅಂತ ಕರಿತೀವಿ. ಅದು ಸಹ ಒಂದು ಒಕ್ಕಣೆ ವಿಧಾನವೇ ಅದು. ಬಟ್ ಅದರಲ್ಲಿ ಯಾಂತ್ರಿಕವಾಗಿ ನಾವು ಒಕ್ಕಣೆ ವಿಧಾನವನ್ನು ಮಾಡ್ತೀವಿ ಅಷ್ಟೇ. ಇನ್ನೊಂದು ಇಷ್ಟ ಆಯಿತು. ಇದರಲ್ಲಿ ಇಂಪಾರ್ಟೆನ್ಸ್ ಅಂದರೆ ಇದ್ರಲ್ಲಿ ಬಂದರೆ ಇಷ್ಟ ಕೇಳ್ಬೋದು. ಇನ್ನೇನು ಕ್ವಶನ್ಸ್ ಇದ್ದಾವೆ ಇಲ್ಲಿ, ಸ್ವಲ್ಪ ಇದು ನೋಡ್ಬೇಡ. ಮಳೆಗಾಲದಲ್ಲಿ ಬಿತ್ತನೆ ಮಾಡೋ ಬೆಳೆ ಯಾವುದಂತ ಕರೀತಾರೆ? ಖಾರಿಫ್ ಅಂತ ಕರೀತಾರೆ. ಬೆಳೆಯನ್ನು ಬೆಳೆಯುವ ಕೃಷಿಯ ಮೊದಲ ಹಂತ ಮಣ್ಣನ್ನು ಹದಗೊಳಿಸುವಿಕೆ. ಈ ಜೀವಿ ರೈತನ ಮಿತ್ರ ಎರೆಹುಳು. ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ ಲೆವೆಲ್ಲರು. ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಕೂರಿಗೆ. ಇದೊಂದು ರಸಗೊಬ್ಬರ. ಯೂರಿಯಾ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಫಾಸ್ಫರಸ್, ಇವೆಲ್ಲ ನೋಡ್ತೀವಿ, ನಾವೆಲ್ಲ ಆಲ್ಮೋಸ್ಟ್ ನೋಡ್ತಾ ಹೋಗ್ತೀವಿ. ಲಿಗ್ಯುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ಇದು ರೈಸೋಬಿಯಮ್. ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದು ನೀರಾವರಿ ವಿಧಾನ. ಕಾಫಿ ತೋಟಕ್ಕೆ ತುಂಬ ಉಪಯುಕ್ತವಾದ ನೀರಾವರಿ ವಿಧಾನ ತುಂತುರು ನೀರಾವರಿ ವಿಧಾನ. ನಾನು ಹೇಳಿದೆ ಆವಾಗಲೇ. ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನೇ ಅಂತ ಕರಿತೀವಿ, ಕಳೆಗಳು ಅಂತ ಕರಿತೀವಿ. ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಪ್ರಕ್ರಿಯೆ ಏನಂತ ಕರಿತೀವಿ? ಕೊಯ್ಲು ಅಂತ ಕರಿತೀವಿ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಒಕ್ಕಣೆ. ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ. ಹಗಳು, ರಾಟೆ ವಿಧಾನ ಅಂತ ಹೇಳಿದೆ ಅದು. ಆಮೇಲೆ ಮಣ್ಣಿನ ಎಲ್ಲ ಪೋಷಕಾಂಶಗಳ ಮರುಭರ್ತಿ ಮಾಡುವ ಒಂದು ವಿಧಾನ ಅಂದರೆ ಅದನ್ನೇ ಅಂತ ಸರದಿ ಪದ್ಧತಿ ಅಂತಂದೇಳಿ ಕರೀತಾರೆ ಅದನ್ನು. ಇನ್ನೊಂದು ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಸರಳ ಉಪಕರಣ ಯಾವುದು?
ಎಡೆಕುಂಟೆ ಅಂದರೆ ಇದನ್ನು ಕಳೆಯನ್ನು ತೆಗೆಯೋಕ್ಕೂ ಬಳಸ್ತಾರೆ, ಅದಾದಮೇಲೆ ಮಣ್ಣನ್ನು ಸಡಿಲ ಮಾಡಲು ಬಳಸ್ತಾರೆ. ಇಷ್ಟು ಇದು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆಯ ಚಾಪ್ಟರ್ ಮೇಲೆ ಟಿ ಕೇಳುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದ್ವು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ.